ಮನುಷ್ಯ ಇಷ್ಟ ಆದರೆ ಅವ್ನು ಮಾಡೋ ಪ್ರತಿ ಕೆಲಸನೂ ಅವನಿಗಿಷ್ಟ ಆಗುತ್ತೆ. ಅದೇ ಒಂದು ತಪ್ಪು ಮಾಡಿದ್ರೆ ಅವ್ನು ಮಾಡಿದ 99 ಸರಿಗಳೆಲ್ಲ ಲೆಕ್ಕಕ್ಕೆ ಬರಲ್ಲ ಅಲ್ವಾ? ನಿನ್ನೆ ನಡೆದ ಘಟನೆಯಿಂದ ನೀವಿನ್ನೂ ಹೊರಗೆ ಬಂದಿಲ್ಲ ಅನ್ಸುತ್ತೆ. ಹಾಗೇನಿಲ್ಲ ಜನನಿಯವರೇ, ನಾನು ಅದನ್ನು ಯಾವಾಗಲೂ ಮರ್ತ್ಬಿಟ್ಟೆ. ಆದರೆ ಕೆಲವೊಂದ್ಸಲ ನಾವು ಯಾರನ್ನು ತುಂಬ ನಂಬಿರ್ತೀವೋ ಅವರಿಂದನೇ ಬೇಜಾರಾದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ನಿಜವಾಗ್ಲೂ ಇವರು ಆದಿತ್ಯ ಭಾವನ್ ಬಗ್ಗೆನೇ ಹೇಳ್ತಾ ಇರೋದು. ನಾನು ಕೇಳಿದ್ರೆ ಖಂಡಿತ ಇಲ್ಲ ಅಂತಾನೆ ಹೇಳ್ತಾರೆ ಅಲ್ವಾ ಪಾರ್ವತಿಯವರೇ? ಏನು ಜನನಿಯವರೇ? ಏನಿಲ್ಲ, ನೀವು ಹೇಳಿದ ಮಾತು ನಿಜ ಅಂತ ಹೇಳ್ದೆ. ಅದ್ ಸರಿ, ಮನೆಯಲ್ಲೇ ಆರಾಮಾಗಿರೋದು ಬಿಟ್ಟು ಬೆಳಿಗ್ಗೆ ಬಂದ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಅದು ಅಖಿಲಮ್ಮ ಬರೋದಕ್ಕೆ ಹೇಳಿದ್ರು. ಹೌದಾ, ಸರಿ, ನೀವು ನಡೀರಿ, ನಾನು ಬಂದೆ. ವಾಟ್ ಹ್ಯಾಪೆಂಡು ಗುರೂಜಿ? ವೈ ಇನ್ ಟೆನ್ಷನ್ನು? ಮೊಲ ಥರ ಇದ್ರಿ, ಸುಟ್ಟೋಗಿರೋ ಬೆಕ್ಕ ಥರ ಆಗಿದ್ದೀರಾ? ಗೊತ್ತಾಯ್ತು ಬಿಡಿ ಗುರೂಜಿ, ಒಂದು ಸ್ವಲ್ಪ ಮಾತು ಘಾಟ್ ಆಗಿತ್ತಲ್ಲ. ಸಾರಿ ಗುರೂಜಿ, ಇನ್ಮೇಲೆ ಈ ಥರ ಮಾತಾಡಲ್ಲ. ವಿಷಯಕ್ಕೆ ಬರ್ತೀನಿ. ಏನು ವಿಷಯ ಗುರೂಜಿ? ಇನ್ನು 10 ನಿಮಿಷದಲ್ಲಿ ಆದಿ ಫೋನ್ ನನ್ನ ಹತ್ರ ಇರಬೇಕು. ಯಾಕೆ ಗೊರಿಲ್ಲ ಥರ ನಗ್ತಿದ್ದೀರಾ? ಯಾಕೆ ಗುರೂಜಿ, ನಾನು ನಿಮ್ಮನ್ನು ಹಂಗಿಸ್ದೆ ಅಂತ ನೀವು ನನ್ನನ್ನು ಹಂಗಿಸ್ತಾ ಇದ್ದೀರಾ? ಹೋಗಲಿ ಬಿಡಿ, ಪರವಾಗಿಲ್ಲ. ಒಂದು ಫೋನ್ಗೋಸ್ಕರ ಯಾಕೆ ಇಷ್ಟೊಂದು ಟೆನ್ಷನ್ನು? ನನ್ನ ಫೋನ್ ತಗೊಳ್ಳಿ ಗುರೂಜಿ. ಸೋಷಿಯಲ್ ಮೀಡಿಯಾಗೆ ಬೇಕಾಗಿರೋ ಎಲ್ಲ ಆ್ಯಪ್ಗಳು ನನ್ನ ಮೊಬೈಲಲ್ಲಿದೆ, ತಗೊಳ್ಳಿ. ನಾನು ಫೋನ್ ಕೇಳಿದ್ದು ಟೈಮ್ ಪಾಸ್ ಮಾಡೋಕ್ಕಲ್ಲ. ಆದಿತ್ಯನ ಫೋನ್ಗೆ ಹರೀಶ್ ಕಳಿಸಿರೋ ಮೆಸೇಜ್ ಏನು ಅಂತ ತಿಳ್ಕೊಳಕ್ಕೆ. ಏನು ಹೇಳ್ತಿದ್ದೀರಾ ಗುರೂಜಿ? ನಮ್ಮ ಶಾಕಿಂಗ್ ಸ್ಟಾರ್ ಹರೀಶು ಆದಿತ್ಯಂಗೆ ಮೆಸೇಜ್ ಕಳ್ಸಿದಾನ? ಹೌದು. ಅದೇನು ಅಂತ ನೋಡೋ ಅಷ್ಟರಲ್ಲಿ ಆದಿ ಬಂದ್ಬಿಟ್ಟ. ಹೇಗಾದ್ರೂ ಮಾಡಿ ಆದಿ ಕಣ್ ತಪ್ಪಿಸಿ ಆದಷ್ಟು ಬೇಗ ಆ ಫೋನ್ ತಗೊಂಡು ಬಂದ್ರೆ ಆ ಮೆಸೇಜ್ ಏನು ಅಂತ ಗೊತ್ತಾಗತ್ತೆ. ಎಲ್ಲ ಶಾಕಿಂಗ್ ಸ್ಟಾರ್ ಹರೀಶು ಆವಾಗ ಬ್ರೇಕಿಂಗ್ ನ್ಯೂಸ್ನೂ ಕೊಡ್ತೀಯಲ್ಲೋ. ನೀವೇನು ಯೋಚನೆ ಮಾಡಬೇಡಿ ಗುರೂಜಿ, ಹಿಂಗೋಗಿ ಹಂಗೆ ಫೋನ್ ತೊಗೊಂಬಂದ್ಬಿಡ್ತೀನಿ. ನೋಡಿ, ಹರೀಶ್ಗೆ ಈಗಾಗಲೇ ಕಣ್ಣಿನ ವಿಷಯ ಗೊತ್ತಿದೆ. ಇದಕ್ಕೆ ಮುಂಚೆನೂ ಆದಿಗೆ ಹೇಳಕ್ ಪ್ರಯತ್ನ ಮಾಡಿದ್ದಾನೆ. ಒಂದು ವೇಳೆ ಅದೇ ವಿಷಯವಾಗಿ ಆದಿಗೆ ಮೆಸೇಜ್ ಮಾಡಿ ಆದಿ ಏನಾದರೂ ಆ ಮೆಸೇಜ್ ನೋಡ್ಬಿಟ್ರೆ ನಮ್ಮ ಕತೆ ಮುಗೀತು. ಬೇಗ ಹೋಗಿ ತಗೊಂಡು ಬನ್ನಿ. ಇಲ್ಲ ನೋಡಿ, ಹೊರಟೇ ಬಿಟ್ಟೆ. ಸುಯ್. ಸತ್ಯ, ಆದಿತ್ಯ ರೂಮಲ್ಲಿಲ್ಲ. ಫೋನ್ನ ಎತ್ತಾಕೊಂಬಂದ್ಬಿಡ್ಲಾ? ಲೇ ದಾಮಿನಿ ತಡ್ಡಿ, ಎತ್ತಾಕೊಂಡು ಬರೋಕ್ಕದೇನು ಮನುಷ್ಯನೇನೆ, ಮೊಬೈಲು ಕಣೆ. ಮೆತ್ತಗೋಗಿ ತಗೊಂಡು ಬರಬೇಕು. ಚಿಕ್ಕಮ್ಮ, ಕಳ್ಳಿ ಚಿಕ್ಕಮ್ಮ ನೀವು? ಅಯ್ಯೋ, ನನ್ನ ಕಳ್ಳಿ ಅಲ್ಲ ಕಣಪ್ಪ. ನೀವೇನು ಕದಿಯಕ್ಕೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಾಗೋಯ್ತಾ? ಹೆಂಗೆ ಕಂಡಿಡ್ದಿತ್ತು? ಆದಿತ್ಯ, ಈ ವಿಷಯನ ಯಾರ ಹತ್ರನೂ ಹೇಳಬೇಡಪ್ಪ. ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ತಪ್ಪು ತಿಳ್ಕೊಳ್ಳೋದ? ಚಿಕ್ಕಮ್ಮ, ನಿಮ್ನೆಲ್ಲರೂ ಕಳ್ಳಿ ಅಂತಾರೆ. ಅಯ್ಯಯ್ಯೋ, ನಾನು ಕದಿಯೋಕೆ ಬಂದಿದ್ದಲ್ಲ ಆದಿತ್ಯ. ಚಿಕ್ಕಮ್ಮ, ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ಕಳ್ಳಿ ಚಿಕ್ಕಮ್ಮ ನೀವು. ಏನು ಕದಿಯಕ್ಕೆ ಬಂದಿದ್ದೀರಾ ಅಂತ ನಾನು ಹೇಳ? ಏನು? ನೀವು ಬಂದಿರೋದು ಚಾಕ್ಲೇಟ್ ಕದಿಯಕ್ಕೆ ತಾನೇ? ಏನು ಹೇಳ್ತಿದ್ಯಾ ಆದಿತ್ಯ?
ಚಿಕ್ಕಮ್ಮ, ನಿಮಗೆ ಡಾರ್ಕ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ನನಗೆ ಚೆನ್ನಾಗಿ ಗೊತ್ತು. ಒಂದ್ಸಲ ನೀವು ನನ್ನ ರೂಮಿಗೆ ಚಾಕ್ಲೇಟ್ ಕದಿಯಕ್ಕೆ ಬಂದು ಸಿಕ್ಕಾಕೊಂಡಿದ್ರಲ್ಲ, ಆ ವಿಷಯ ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಹಾ, ಆ ವಿಷಯ ನನಗೂ ಇನ್ನೂ ಚೆನ್ನಾಗಿ ನೆನಪಿದೆ. ದಿಢೀರಂತ ಚಾಕ್ಲೇಟ್ ತಿನ್ಬೇಕು ಅಂತ ಅನಿಸ್ತಪ್ಪ, ಅದಕ್ಕೆ ಬಂದೆ. ಎಲ್ಲಿ ನನ್ಗೆ ಆ ಚಾಕ್ಲೇಟ್ ಕೊಡು. ಚಿಕ್ಕಮ್ಮ, ಇವಾಗ ಚಾಕ್ಲೇಟ್ ಇಲ್ಲ, ನಾನು ಶಾಪಿಂಗ್ ಹೋದಾಗ ತಂದು ಕೊಡ್ತೀನಿ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ನನ್ಗೀಗ ಚಾಕ್ಲೇಟ್ ಬೇಕೇ ಬೇಕು. ಆ ಚಾಕ್ಲೇಟ್ ಎಷ್ಟಿಷ್ಟ ಅಂತ ನಿನಗೆ ಗೊತ್ತಲ್ವಾ? ಗೊತ್ತು ಚಿಕ್ಕಮ್ಮ, ಆದರೆ ನಾನು ಚಾಕ್ಲೇಟ್ ತಿನ್ನೋ ಅಭ್ಯಾಸನ ಬಿಟ್ಬಿಟ್ಟಿದ್ದೀನಿ ಅಂತ ನಿಮಗೂ ಗೊತ್ತಲ್ವಾ? ಈಗ ನಾನೇನು ಮಾಡಲಿ? ನಾನು ನೆಕ್ಸ್ಟ್ ಶಾಪಿಂಗ್ ಹೋದಾಗ ನಿಮಗೆ ತಂದು ಕೊಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಒಳ್ಳೆ ಹುಡುಗ. ನಾನು ಬರ್ಲಾ? ಜಸ್ಟ್ ಮಿಸ್ಸು. ಅದು ಯಾವಾಗ ಚಾಕ್ಲೇಟ್ ತಿನ್ನೋ ಶುರು ಮಾಡ್ಕೊಂಡೋ ಏನೋ ಗೊತ್ತಿಲ್ಲ, ಇವತ್ತು ಅದೇ ಚಾಕ್ಲೇಟು ನನ್ನನ್ನು ಕಾಪಾಡ್ಬಿಡ್ತು. ಫ್ರೆಂಡ್ಸ್, ನಿಮ್ಗೆ ಎಷ್ಟೇ ವಯಸ್ಸಾದರೂ ಪರವಾಗಿಲ್ಲ, ಚಾಕ್ಲೇಟ್ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮುಂದೊಂದು ದಿನ ಆ ಚಾಕ್ಲೇಟೇ ನಿಮ್ಮನ್ನು ಕಾಪಾಡುತ್ತೆ. ಅಯ್ಯೋ, ಈ ಗುರೂಜಿಗೆ ನಾನು ಏನು ಹೇಳಲಿ? ನಮ್ದೇ ಹತ್ಕೊಂಡು ಉರಿತಿರ್ಬೇಕಾರೆ ಇವನು ಅವನು ತುಪ್ಪ ಸುರಿಯಕ್ ಬಂದಿಯಾನೆ. ಹರೀಶ್, ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ, ನೆನ್ಪಿಟ್ಕೋ. ನಾಟ್ ರೀಚಬಲ್ ಅಂತ ಬರ್ತಿದೆ. ಹರೀಶ್, ಹರೀಶ್, ಹರೀಶ್. ಅನುಷ್ಕಾ ಅವರೇ, ಹರೀಶ್ ಅಂತ ಈ ಮನೇಲಿ ಯಾರು ಕೆಲ್ಸದವ್ರು ಇಲ್ವಲ್ಲ, ನೀವ್ಯಾಕೆ ಹರೀಶ್ ಅಂತ ಕೋಪದಲ್ಲಿ ಕೂಗ್ತಾ ಇದ್ದೀರಾ? ಏನಾಯ್ತು? ಹರೀಶ್ ಅಂದ್ರೆ ಯಾರು? ಅದು ನಮ್ಮ ಕಂಪನಿಲಿ ಒಬ್ಬ ವೇಸ್ಟ್ ಫೆಲೋ ಇದ್ದಾನೆ. ಏನೋ ಎಡ್ವರ್ಟ್ ಮಾಡಿದ್ದಾನೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಅದಕ್ಕೆ ಅವನ ಮೇಲಿನ ಕೋಪದಲ್ಲಿ ಹಾಕಿರ್ಚಿದೆ. ಅದು ಸರಿ, ಏನು ಜನನಿ ನನ್ನ ನೋಡ್ಕೊಂಡು ಬಂದಿದ್ಯಾ? ಏನು ವಿಷಯ? ಅದು ಅತ್ತೆ ಕರೀತಾ ಇದ್ದಾರೆ. ಅತ್ತೆನಾ? ಯಾಕೆ? ಗೊತ್ತಿಲ್ಲ, ಎಲ್ರೂ ಬರೋದಕ್ಕೆ ಹೇಳ್ತಿದ್ದಾರೆ. ಸರಿ, ಬಂದೆ ನಡಿ. ಸರಿ. ಏನು ವಿಷಯ ಇರ್ಬೋದು? ಗುರೂಜಿ, ಮೆಸೇಜ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈಗ ಅಕ್ಕ ಪಾರ್ವತಿಗೆ ಕ್ಲಾಸ್ ತಗೋತಾರೆ, ಅದು ನೋಡಿ ಸ್ವಲ್ಪ ಮಜಾ ತಗೊಳ್ಳಿ. ಈಗಿರೋ ಸನ್ನಿವೇಶದಲ್ಲಿ ಒಂದು ಮಹತ್ವದ ನಿರ್ಧಾರನ ತಗೋಬೇಕಾಗಿದೆ. ಅದ್ರ ಬಗ್ಗೆ ಮಾತಾಡೋಕ್ಕೋಸ್ಕರನೇ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು. ಗುರೂಜಿ, ಇವಳಿ ಮನೇಲಿ ಇವತ್ತೇ ಲಾಸ್ಟ್ ಅನ್ಸುತ್ತೆ. ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ ಸಾವಿರಾರು ಜನ ದುಡಿತಾ ಇದ್ದಾರೆ. ಅಲ್ಲಿ ಯಾವತ್ತೂ ಭಯದ ವಾತಾವರಣ ಇರಲಿಲ್ಲ. ಅರಸನ ಕೋಟೆ ಒಂದು ದೊಡ್ಡ ಆಲದ ಮರದ ಹಾಗೆ ಅವರಿಗೆ ಆಶ್ರಯ, ನೆರಳು ಎಲ್ಲವನ್ನೂ ಕೊಟ್ಟಿದೆ. ನಮಗೇನೇ ಕಷ್ಟ ಬಂದರೂ ಅರಸನ ಕೋಟೆ ನಮ್ಮನ್ನ ನೋಡ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಮೇಲೆ ದಿನನಿತ್ಯ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಆಗಿ ಅವರಿಗೆ ಕೆಲಸ ಇಲ್ಲದೆ ಹೋದಾಗ್ಲೂ ನಾವು ಅವರಿಗೆ ಸಂಬಳ ಕೊಟ್ಟ ಉದಾಹರಣೆ ಇದೆ. ಇದೇನು ಗುರೂಜಿ, ಪಾರ್ವತಿಗೆ ಬೆಂಡೆತ್ತಾರೆ ಅಂತ ನಾವು ಅನ್ಕೊಂಡ್ರೆ ಸಂಬಂಧನೇ ಇಲ್ಲದೆ ಇರೋ ವಿಚಾರ ಮಾತಾಡ್ತಿದ್ದಾರೆ. ನಮ್ಮ ಕಂಪನಿ ನಷ್ಟದ ಕಡೆ ವಾಲ್ತಾ ಇದೆ. ಆದರೆ ನಾವೀಗ ಪ್ರಾಮಾಣಿಕವಾಗಿ ನಮ್ಮನ್ನ ನಾವು ಪ್ರಶ್ನೆ ಕೇಳ್ಕೋಬೇಕಾಗಿದೆ.
ಆ ನಷ್ಟ ನಿಜವಾಗ್ಲೂ ನಮಗೆ ಕಷ್ಟ ಕೊಡುತ್ತಾ? ನಮ್ಮ ಒಂದು ತುತ್ತು ಅನ್ನಕ್ಕೆ ತೊಂದರೆ ಆಗುತ್ತಾ? ನಮಗೆ ಜೀವನದಲ್ಲಿ ತುಂಬಾ ಸಮಸ್ಯೆ ಆಗುತ್ತಾ? ಖಂಡಿತ ಇಲ್ಲ. ಹಾಗೊಂದು ವೇಳೆ ನಮ್ಮ ಊಹೆಗೂ ಮೀರಿ ಆದ್ರೆ ನಮ್ಮ ಕೆಲಸಗಾರರು ಬದುಕ್ತಾ ಇರೋ ಥರ ನಾವು ಬದುಕೋಣ, ಅವ್ರು ಕೆಲಸ ಮಾಡೋ ಥರ ನಾವು ಕೆಲಸ ಮಾಡೋಣ, ಚಿಂತೆ ಇಲ್ಲ. ಆದ್ರೆ ನಿಷ್ಠೆಯಿಂದ ವರ್ಷಾನುಗಟ್ಲೆ ನಮ್ಮ ಕಂಪನಿಗೋಸ್ಕರ ಜೀವ ಸವಸಿರೋ ಯಾರೊಬ್ರಿಗೂ ನಾಳೆ ನಮ್ಮ ಗತಿ ಏನಪ್ಪ ಅನ್ನೋ ಪ್ರಶ್ನೆ ಕಾಡಬಾರ್ದು. ಅಂದರೆ ಅಮ್ಮ ನಮ್ಮನ್ನೆಲ್ಲ ಕರೆಸಿರೋದು ಪಾರ್ವತಿ ಬಗ್ಗೆ ಮಾತಾಡೋದಕ್ಕಲ್ವಾ? ಹಿಂದೆ ಅರಸನ ಕೋಟೆ ಹೀಗೆ ಬಾಳಿದೆ, ಈಗಲೂ ಬಾಳ್ತಾ ಇದೆ, ಮುಂದೇನೂ ಇದೇ ರೀತಿ ಬಾಳುತ್ತೆ. ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ. ಎದುರಾಗಿರೋ ಸವಾಲನ್ನ ಒಂದು ಅವಕಾಶ ಅಂತ ತಗೊಂಡು ಕೆಲಸ ಇಲ್ಲದೆ ಕಂಗಾಲಾಗಿರೋರ್ಗೆ ಹೊಸತಾಗಿ ಕೆಲಸ ಕಲ್ಪಿಸೋ ಒಂದು ಐಡಿಯಾ ಮಾಡಿದ್ದೀನಿ. ಏನು ಐಡಿಯಾ ಅಮ್ಮ? ಈಗ ಬಂದಿರೋ ಮಹಾಮಾರಿನ ತಡೆಯೋದಕ್ಕೆ ನಮ್ಮ ಕಂಪನಿಯಿಂದ ಒಂದು ವಿಶೇಷವಾದ ಪ್ರಾಡಕ್ಟ್ ಬಂದ್ರೆ ನಮ್ಮ ಕೆಲಸಗಾರರಿಗೆ ಕೆಲಸನೂ ಆಗುತ್ತೆ, ಸಮಾಜಕ್ಕೆ ನಮ್ಮ ಕಡೆಯಿಂದ ಒಂದು ಸೇವೆನೂ ಆಗುತ್ತೆ. ಆದ್ರೆ ಈ ಕೆಲಸ ಈಗಿಂದ ಈಗಲೇ ಆಗಬೇಕು. ಹಾಗೆ ಇದ್ರ ಬಗ್ಗೆ ನಿಮ್ಮೆಲ್ಲರ ಅಭಿಪ್ರಾಯನೂ ತುಂಬಾ ಮುಖ್ಯ. ಏನು ಹೇಳ್ತೀರಾ? ಅಮ್ಮ, ನಿಮ್ಮ ಐಡಿಯಾ ತುಂಬ ಚೆನ್ನಾಗಿದೆ, ಕರೆಂಟ್ ಸಿಚುವೇಶನ್ಗೆ ಆ್ಯಪ್ಟ್ ಆಗಿದೆ. ಇದರ ಅವಶ್ಯಕತೆ ಇವಾಗ ಎಲ್ಲರಿಗೂ ಇದೆ ಅಮ್ಮ. ನಾವು ಕೊಡುಗೆ ಕೊಡ್ತೀವೋ ಬಿಡ್ತೀವೋ ಅದು ಗೊತ್ತಿಲ್ಲ, ಆದರೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ. ಅಮ್ಮ ಹೇಳಿದ್ದು ನನಗಂತೂ ಓಕೆ. ಹೌದು ಮಾಮ್, ಬ್ರೋ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಇಂಥ ಒಳ್ಳೆ ನಿರ್ಧಾರ ತಗೋಬೇಕಾದ್ರೆ ನಾವು ಸಾಥ್ ಕೊಡ್ತಿದ್ರೆ ಹೇಗೆ? ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಮಾಮ್. ಉಳಿದವ್ರಿಗೂ ಇದ್ರ ಬಗ್ಗೆ ಸಹಮತ ಇದೆಯಾ? ಹಾ ಅತ್ತೆ. ಇಂಥ ಒಳ್ಳೆ ಕೆಲಸಕ್ಕೆ ನೀವು ನಮ್ಮ ಅಭಿಪ್ರಾಯ ಕೇಳೋ ಅವಶ್ಯಕತೆನೇ ಇಲ್ಲ ಅತ್ತೆ. ನೀವು ಏನೇ ನಿರ್ಧಾರ ತಗೊಂಡ್ರು ಅದನ್ನ ಒಪ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ವಾ ವಾ ವಾ, ಲಕ್ಷಕ್ಕೊಂದು ಮಾತು ಅಂತಾರಲ್ಲ, ಅಂತ ಮಾತು ಹೇಳ್ದೆ ಅನುಷ್ಕಾ. ಕೆಲವು ಸಲ ನಾವು ತಗೊಳ್ಳೋ ನಿರ್ಧಾರಗಳು ಸರಿ ಅಂತ ನಮ್ಗೆ ಆ ಕ್ಷಣಕ್ಕೆ ಅನ್ಸುತ್ತೆ. ಆದರೆ ಸ್ವಲ್ಪ ಯೋಚನೆ ಮಾಡಿದಾಗ ಇದು ತಪ್ಪು ಸರಿ ಅಲ್ಲ ಅನ್ನೋದು ಅರಿವಿಗೆ ಬರುತ್ತೆ. ಅದಕ್ಕೆ ಯಾವುದೇ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳುವಾಗ ನಮ್ಮ ಅನುಭವ, ಅಧಿಕಾರದ ಅಹಮ್ಮನ್ನ ಬದಿಗಿಟ್ಟು ಎಲ್ಲರ ಅಭಿಪ್ರಾಯನ ಗಣನೆಗೆ ತಗೋಬೇಕಾದ್ದು ತುಂಬ ಮುಖ್ಯ ಆಗುತ್ತೆ. ವಾವ್ ಅಕ್ಕ ವಾವ್, ಕೋಟೆಗೊಂದು ಮಾತು ಅಂತಾರಲ್ಲ, ಅಂತ ಮಾತು ಹೇಳಿದ್ರಿ ಅಕ್ಕ. ಧಾಮಿನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬಿಟ್ರೆ ಮಿಲಿಯನ್ ಅಲ್ಲ ಬಿಲಿಯನು ಅಂದ್ಬಿಡ್ತೀಯ. ಅದಕ್ಕೆ ನಿಮ್ಮ ನಿರ್ಧಾರ ಕರೆಕ್ಟಾಗೇ ಇದೆ. ನಾವೆಲ್ಲರೂ ಸೇರಿ ಮುಕ್ತ ಮನಸ್ಸಿನಿಂದ ಇದನ್ನು ಸ್ವಾಗತಿಸ್ತೀವಿ. ತಡ ಮಾಡದೆ ಆದಷ್ಟು ಬೇಗ ಇದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಬೇಕು. ಏನಂತೆ ಆದಿತ್ಯ? ಹೌದು ಚಿಕ್ಕಪ್ಪ, ನೀವು ಹೇಳ್ತಾ ಇರೋದು ಕರೆಕ್ಟ್. ಆದರೆ ನಾವು ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ನಮ್ಮ ಲೀಗಲ್ ಅಡ್ವೈಸರ್ಸ್ ಹತ್ರ ಮಾತಾಡಿ ಅವ್ರಿಗೆ ಈ ವಿಷಯ ಹೇಳಬೇಕು. ಸರಿ, ಈಗಲೇ ರಾಜಶೇಖರ್ ಅವ್ರಿಗೆ ಫೋನ್ ಮಾಡಿ ನಮ್ಮ ಐಡಿಯಾನ ಎಕ್ಸ್ಪ್ಲೈನ್ ಮಾಡಿ ಅವರ ಇನ್ಪುಟ್ಸನ್ನು ತಗೋ. ಸರಿಮಾ, ಈಗಲೇ ಮಾಡ್ತೀನಿ. ಅಮ್ಮ, ನನ್ನ ಫೋನ್ನ ನಾನು ರೂಮಲ್ಲಿ ಬಿಟ್ಟಿದ್ದೀನಿ, ಹೋಗಿ ತೊಗೊಂಬರ್ತೀನಿ. ಆದಿತ್ಯ, ನೀನ್ ಯಾಕಪ್ಪ? ನಾನಿದ್ದೀನಲ್ಲ ಕೆಲಸದವಳು.
ನಾನಿದ್ದೀನಲ್ಲ ನಿಮ್ಮ ಚಿಕ್ಕಮ್ಮ, ನಾನು ತಗೊಂಡು ಬರ್ತೀನಿ. ಪರವಾಗಿಲ್ಲ ಚಿಕ್ಕಮ್ಮ, ಹೋಗಿ ತೊಗೊಂಬರ್ತೀನಿ. ಅಯ್ಯೋ ಆದಿತ್ಯ, ನೀನು ಇಲ್ಲೇ ಅಕ್ಕನ ಜೊತೆ ಕುತ್ಕೊಂಡು ಮಾತಾಡ್ತಿರು, ಅವಾಗ ಇನ್ನೂ ಹೊಸ ಹೊಸ ಐಡಿಯಾಗಳು ಬರುತ್ತೆ. ನಾನು ಬೆಳಗ್ಗೆಯಿಂದ ವಾಕ್ ಬೇರೆ ಮಾಡಿಲ್ಲ, ವಾಕಿಂಗು ಆಗುತ್ತೆ. ನಾನು ತಗೊಂಡು ಬರ್ತೀನಿ ಕಣಪ್ಪ. ಒಂದು ಫೋನ್ ತರಕ್ಕೆ ಇಷ್ಟೊಂದು ಪೀಠಿಗೆನಾ? ಬೇಡಕ್ಕ, ಇಲ್ಲ ನೋಡಿ ಹೊರಟ್ಬಿಟ್ಟೆ. ಸುಯಿ ಅಂತೂ ಆದಿ ಫೋನ್ ನಮ್ಮ ಕೈಗೆ ಸಿಗ್ತಿದೆ. ಮೊದಲು ಆ ಹರೀಶ್ ಏನು ಮೆಸೇಜ್ ಕಳ್ಸಿದ್ದಾನೆ ಅಂತ ತಿಳ್ಕೊಬೇಕು. ಅಯ್ಯಪ್ಪ, ಮೆಟ್ಲತ್ತಿದ್ಗೆ ಇಷ್ಟೊಂದು ಸುಸ್ತಾಗೋಯ್ತಲ್ಲ. ಬಹುಶಃ BP ಶುಗರ್ ಬಂದಿರಬೇಕು. ಮೊದಲು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಬೇಕು. ಲೇ ತಾಮಿನಿ, ಮೊದಲು ಬಂದಿರೋ ಕೆಲಸ ನೋಡಿ. ಅಯ್ಯೋ ದೇವ್ರೆ, ಆವಾಗಲೇ ಮೊಬೈಲ್ ಇಲ್ಲೇ ಇಟ್ಟಿದ್ನಲ್ಲ, ಈಗ ಎಲ್ಲಿಟ್ಟ? ಅಯ್ಯೋ, ಆ ಹರೀಶ ಏನು ಮೆಸೇಜ್ ಮಾಡಿದಾನೆ ಅಂತ ನೋಡಬೇಕು. ಎಲ್ಲಿಟ್ಟ? ಹಬ್ಬ, ನಿಧಿ ಸಿಕ್ಕಂಗಾಯ್ತು. ಅವನೇನು ಮೆಸೇಜ್ ಕಳ್ಸಿದ್ರೆ ಫಸ್ಟ್ ನೋಡೋಣ. ಹಾಯ್ ಸರ್, ನಾನು ನಿಮ್ಮ ಹತ್ರ ಲೋಗೋ ಕಣ್ಣಿನ ಬಗ್ಗೆ ಮಾತಾಡಬೇಕು. ನಾಳೆ 10 ಗಂಟೆಗೆ ಬೆಳಗ್ಗೆ ಸಿಗೋಣ ಸರ್, ಪ್ಲೀಸ್. ಸರ್, ನಾನು ನಿಮ್ಮ ಪಕ್ಕದ ರೋಡ್ ಸರ್ಕಸ್ ಹತ್ರ ಕಾಯ್ತಾ ಇದ್ದೆ. ಸರ್ಕಸ್ಸಾ? ನಮ್ಮ ಪಕ್ಕದ ರೋಡಲ್ಲಿ ಸರ್ಕಸ್ ಎಲ್ಲಿದೆಯಪ್ಪ? ಸರ್ಕಲ್. ಸರ್ಕಲ್ ಹತ್ರ ಕಾಯ್ತಿದ್ದೀನಿ, ಬೇಗ ಬನ್ನಿ ಸರ್. ಅಯ್ಯೋ, 10 ಗಂಟೆಗಿನ 10 ನಿಮಿಷ ಇದೆ. ಮೊದಲೇ ನಿಯತ್ತಿ ನಾಯಿ, ಆಗಲೇ ಬಂದು ಕಾಯ್ತಾ ಇರ್ತಾನೆ. ಏನು ಮಾಡೋದು? ಹಾಂ, ಮೊದಲ ಹರೀಶನ್ಗೊಂದು ಗತಿ ಕಾಣಿಸ್ತೀನಿ. ಸ್ವಾಮಿ, ಇವತ್ತು ಆದಿತ್ಯ ಸರ್ ಬಂದರೆ ಅವ್ರ ಜೀವನನೇ ಬದಲಾಗುತ್ತೆ. ಇಷ್ಟು ದಿನ ಯಾವ ಕಣ್ಣಿಗೋಸ್ಕರ ಹಗಲು ರಾತ್ರಿ ಅಂದರೆ ಕಾಯ್ತಾ ಇದ್ದಾರೋ ಆ ಕಣ್ಣಿನ ಹುಡುಗಿ ಯಾರು ಅಂತ ಹೇಳೋ ಸಮಯ ಬಂದಿದೆ. ಆದರೆ ನಾನು ಹೇಳೋದನ್ನ ಅವ್ರು ನಂಬ್ತಾರ? ನಂಬಲೇಬೇಕು. ಯಾಕಂದರೆ ನಾನು ಹೇಳಕ್ಕೆ ಹೊರಟಿರೋದು ಸತ್ಯ, ಸುಳ್ಳಲ್ಲ. ದೇವ್ರೆ, ಹೇಗಾದರೂ ಮಾಡಿ ಅವ್ರಿಗೆ ಬರೋ ಥರ ಮಾಡಪ್ಪ. ಅಮ್ಮ, ನಿಮ್ಮ ಐಡಿಯಾನ ನಾವು ಕೇಳಿದ್ವಿ, ಆದರೆ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಈ ಹಿಂದೆ ಇಂಥ ಮಹಾಮಾರಿ ರೋಗಗಳನ್ನು ಇಂಗ್ಲಿಷ್ ಮೆಡಿಸಿನ್ ಅಂದರೆ ಅಲೋಪತಿ ಮೆಡಿಸಿನ್ನ ಮೂಲಕ ಗುಣ ಮಾಡಿರುವಂಥ ಅದೆಷ್ಟೋ ಉದಾಹರಣೆಗಳಿವೆ. ಅದೇ ರೀತಿ ಎಲ್ಲ ರೀತಿಯ ರೋಗಗಳನ್ನು ವಾಸಿ ಮಾಡೋದಕ್ಕೆ ನಮ್ಮ ದೇಸಿ ಮದ್ದು ಇದೆ. ಉದಾಹರಣೆಗೆ ಅಮೃತಬಳ್ಳಿ ಕಷಾಯ, ನೆಲನೆಲ್ಲಿ ಕಷಾಯ, ಹೀಗೆ 10 ಹಲವಾರು ದೇಸಿ ಔಷಧಿಗಳಿವೆ. ಇಂಗ್ಲಿಷ್ ಮೆಡಿಸಿನ್ನ ಕಂಡುಹಿಡಿಯೋದಕ್ಕಿಂತ ಮುಂಚೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ರೋಗಗಳನ್ನು ದೂರ ಇಡೋದಕ್ಕೆ ನಾವು ಬಳಸ್ತಾ ಇದ್ದಿದ್ದು ಇಂಥ ಗಿಡಮೂಲಿಕೆಗಳಿಂದ ತಯಾರಾದ ಔಷಧಿಗಳನ್ನ ತಾನೆ. ಆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋ ಗುಣ ಇರೋ ಗಿಡದ ಬೇರು ನಂಗೆ ಗೊತ್ತಿರೋ ಕಡಲ್ ತುಂಬಾ ಇದೆ ಅಮ್ಮ.